ಯಮನಪ್ಪ ಬರಾಟಿ ಅವ್ರೆ, ಈಗ ಸುಮಾರು ಕಳೆದ ಒಂದ್ ತಿಂಗಳಿಂದ ನಿಮ್ ಏರಿಯಾಕ ಚಿರತೆ ಬಂದದಂತ ನಾವು ಸುದ್ದಿ ಕೇಳಿವಿ. ಅದ್ರ ಬಗ್ಗೆ ನಾವು ಅರಣ್ಯ ಇಲಾಖೆಗೆ ಮತ್ತು ವಿದ್ಯುತ್ ಇಲಾಖೆಗೆ ಭೇಟಿಯಾಗಿ ಅಧಿಕಾರಿಗಳಿಗೆ ಕ್ಯಾಮ್ರಾ ಕೂಡ್ಸ್ಲಿಕ್ಕೆ ಮತ್ತು ಬೋನ್ ಹಿಡಿಲಿಕ್ಕೆ ಬೋನ್ ಕೂಡ್ಸೋದು ಚಿರತೆ ಹಿಡಿಯುವಂತ ಒಂದು ಸಾಧನ ಅದನ್ನ ಮಾಡ್ಲಿಕ್ಕೆ ಇಟ್ಟಿದ್ವಿ. ಮತ್ತೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನೈತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ನಮಗಂತೂ ಭಯ. ಒಂದ್ ತಿಂಗಳ ಆತ್ರಿ. ಆ ಏರಿಯಾದಾಗ ಒಂದ್ 5 ನಾಯಿ ಹೋಗ್ಯಾವ. ಮತ್ತೀಗ ಲೇಖ ಒಂದ್ ಹೋರಿ ಕರ ಐತಿ. ಮನ್ನಿ ಕೆರೆಯಾಗ ಈಗ 3 ದಿನ ಆತ ಒಂದ್ ಆಕಳ ಕರ ಹಿಡದತಿ. ಅಂದ್ರ ಹೋರಿ ಕರ, ಆಕಳ ಕರ, ಆಮೇಲೆ ನಮ್ದೊಂದ್ ಹೋರಿ ಕರ ರೀ. 5 ನಾಯಿ. 5 ನಾಯಿ. ಮತ್ತೇನಾಗಿದ್ರಿ ಅನಾಹುತ? ಅದಷ್ಟಾಗಿದ್ರಿ. ಈಗ ಮತ್ತೇನ್ ಮನುಷ್ಯರಿಗೇನ್ ದೋಖ ಆಗಿಲ್ಲ? ಮನುಷ್ಯರಿಗೇನಿಲ್ಲ. ಮಿರ್ಚಿ ಹಾವಳಿ ಕನಿಷ್ಠ ಒಂದ್ 4-5 ತಿಂಗಳಿಂದ ಚಲೋ ಐತ್ರಿ ಅದು. ಆದ್ರ ಆಗಿದ್ ನಮ್ಗ 15ರಿಂದ 20 ದಿವಸ ಆತು. ಈಗ ನಮ್ಮ ಕರ ತಿಂದಿಂದ ಎಲ್ಲಾರು ಆಫೀಸರ್ ಎಚ್ಚೆತ್ಕೊಂಡಾರ. ಮೊದಲ ಇಷ್ಟ ದಿನ ನಾವ್ ಹೇಳಿದ್ರ ಅವ್ರು ಎಲ್ಲೈತಿ ನೋಡಿರಿ ಬಿಟ್ಟಿರು ಅಂತ ನಮ್ಮನ್ ಕೇಳ್ತಿದ್ರು. ಈಗ ತಾವ್ ಮೊನ್ನೆ ಒಂದು ಉದಯವನಿಗೆ ರಿಪೋರ್ಟ್ ಹಾಕಿದ್ರು. ಅವ್ರು ಕೊಪ್ಪಳದಿಂದ ತಪ್ಪಿಸ್ಕೊಂಡ್ ಬಂದೈತಿ ಅವ್ರು ಹಾಕಿದ್ರು. ಪೆರಸೆಸ್ನವ್ರಲ್ಲಿ ಅವ್ರು ಆಫೀಸರ್ ಕೂಡ ಮಾತಾಡ್ಯಾರ. ಅವ್ರು ಹಾಕಿದ್ರು. ಅವ್ರಿಗೆ ನಾವು ಮೊನ್ನೆ ಕ್ವಶನ್ ಮಾಡಿದ್ವಿ. ಈಗ ನಾವು ನೋಡಿಲ್ಲ, ನಮಗ ಬರೀ ನೋಡ್ರಿ ಬಿಟ್ರಿ ಅಂತ ನಮ್ಗೆ ಕೇಳ್ತಿದ್ರು ನೀವು. ಮತ್ ನೀವ್ ಎಲ್ಲಿ ನೋಡ್ರಿ, ನೀವು ಹೆಂಗ ಅದು ಗ್ಯಾರಂಟಿ ಏನೈತಿ ಅಂತ ಕೇಳಿದ್ವಿ ನಾವು. ಹೇಳ್ರಿ ತಪ್ಪಿಸ್ಕೊಂಡ್ ಬಂದಿದ್ ಕರೆ ಅದು. ಮತ್ ನಾವ್ ಹಂಗಾರ ನಾವ್ ಹೇಳಿ ಸುಳ್ಳನ ಅಂತೇಳಿ ದಿವಸ ವಾದ ಮಾಡಿವಿ. ಬರ್ತಾರ, ರಾತ್ರಿ ಗಸ್ತಿ ತಿರುಗ್ತಾರ, ಹೋಗ್ತಾರ. ಈ ರೋಡ್